ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಕಡಿಮೆ ಸಾಮಗ್ರಿ ಬಳಸಿ ಭಾಳ ಈಸಿಯಾಗಿ ಅದು ಹಾಲು ಕೋವಾ ಏನೂ ಇರಲಾರ್ದ ಕ್ಯಾರೆಟ್ ಬರ್ಫಿ ಮನ್ಯಾಗ ಹೆಂಗೆ ಮಾಡೋದು ಈಸಿಯಾಗಿ ಅಂತ ತೋರ್ಸಾತೀನಿ. ಬರ್ರಿ ಸ್ಟಾರ್ಟ್ ಮಾಡೋಣ. ನಾ ಇಲ್ಲಿ 3 ಕ್ಯಾರೆಟ್ನ ಮ್ಯಾಗಿನ ಸಿಪ್ಪಿ ಅದು ತೆಗೆದು ಸ್ವಚ್ಛಕ್ಕೆ ತೊಳ್ಕೊಂಡು ಹಿಂಗೆ ಸಣ್ಣಗೆ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಅದ್ರ ಜೊತೆ ಸ್ವಲ್ಪ ನೀರು ಹಾಕಿ ಫುಲ್ ನೈಸ್ ಪೇಸ್ಟ್ ರುಬ್ಕೊಳತ್ತೀನಿ. ಸಣ್ಣಗೆ ರುಬ್ಕೊಂಡಿದ್ದನ್ನು ಇಲ್ಲಿ ನಾ ತೋರಿಸ್ದಂಗೆ ಇದಕ್ಕೆ ಹಿಂಗೆ ಹಾಕ್ಕೊಂಡು ಫುಲ್ಲು ರಸ ಅದು ತಗೋಬೇಕು. ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಲಾರ್ದ ಹಂಗೆ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಉಳಿದಿರೋ ಗಜ್ರಿನ ಹಿಂಗೆ ಮಿಕ್ಸಿಗೆ ನೀರು ಹಾಕ್ಕೊಂಡು ಸಣ್ಣಗೆ ರುಬ್ಕೊಂಡು ಅದ್ರ ರಸನೂ ತಕ್ಕೊಳತ್ತೀನಿ. ತಕ್ಕೊಂಡು ಲಾಸ್ಟಿಗೆ ಉಷ್ಟೂ ಸೇರಿಸಿ ಮತ್ತು ಇನ್ನೊಂದು ಸತಿ ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಫುಲ್ಲು ರಸ ತಕ್ಕೋಬೇಕು. ಉಳಿದಿದ್ದು ಕೈಲೇ ಎಷ್ಟು ಬರುತ್ತೆ ಅಷ್ಟು ಹಿಂಡಿನೂ ರಸ ತಕ್ಕೋಬೇಕು. ಹಿಂಗೆ ಮಾಡಿದ್ರೆ ಗಜ್ರಿ ವೇಸ್ಟ್ ಆಗುತ್ತಪ್ಪ ಅಂತ ಅನ್ಸಿತ್ತಂದ್ರೆ ನೀವು ಇದನ್ನ ರಸ ತಗೊಳ್ಳಾದ ಡೈರೆಕ್ಟ್ ಗಜ್ರಿದ ರುಬ್ಕೊಂಡಿದ್ದನ್ನು ಹಾಕೋಬೋದು. ಅದರ ಟೆಕ್ಸ್ಚರ್ ಸ್ಮೂತ್ ಬರೋಂಗಿಲ್ಲ, ಸ್ವಲ್ಪ ರಫ್ ಬರುತ್ತೆ. ಇಲ್ಲ ಹೇಳಿರೋ ಸಾಮಗ್ರಿ ಮನೆಯಾಗಿಲ್ಲ ಅಂತಂದ್ರೆ ಅದಕ್ಕೆ ಅಲ್ಟರ್ನೇಟ್ ಯೂಸ್ ಮಾಡ್ಬೇಕಂತಲೂ ಹೇಳ್ತೀನಿ. ಅದಕ್ಕೆ ವೀಡಿಯೋಯಲ್ಲಿ ಸ್ಕಿಪ್ ಮಾಡಲಾರ್ದ ಕಂಪ್ಲೀಟಾಗಿ ನೋಡಿರಿ. ಎಲ್ಲದ್ರದ್ದು ರಸ ತಗೊಂಡ್ಮ್ಯಾಗ ಮತ್ತು ಅದನ್ನು ಇನ್ನೊಂದು ಸತಿ ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಮತ್ತೆ ರಸ ತಗೊಳತ್ತೀನಿ. ಅಂದರೆ ಫುಲ್ ಎಷ್ಟು ರಸ ಬರುತ್ತೋ ಅಷ್ಟು ರಸ ತಗೋಬೇಕು. ಈ ಸ್ವೀಟ್ನ ನೀವು ಮನ್ಯಾಗ ಸುಮ್ಮನೆ ಹಂಗೆ ತಿನ್ನೋಕ್ಕಿಲ್ಲ, ಏನಾರ ಫಂಕ್ಷನ್ ಸ್ಪೆಷಲ್ ಒಕೇಶನ್ ಇದ್ದಾಗ ಇಲ್ಲ ಲಂಚ್ ಬಾಕ್ಸಿಗೆ ಸ್ನ್ಯಾಕ್ಸ್ ಥರ ಹಬ್ಬದ ಟೈಮ್ನಾಗ ಯಾವಾಗಾದರೂ ಈಸಿಯಾಗಿ ಮೊದಲ ಮಾಡಿಟ್ಕೋಬೋದು. ಇದು ರಸ ತಕ್ಕೊಂಡಿದ್ದ ಒಂದು 3 ಬಟ್ಲ ಆಗುತ್ತೆ. 3 ಬಟ್ಲ ರಸಕ್ಕೆ ನಾ ಇಲ್ಲಿ 1 ಕಪ್ ಸಕ್ರೆ, ಅದು ಸಕ್ರೆ ಮುಳುಗುವಷ್ಟು ನೀರು ಹಾಕ್ಕೊಂಡು ಒಂದೇಳಿ ಪಾಕ ಏನು ಬೇಡ, ಪಾಕ ಸ್ವಲ್ಪ ಗಟ್ಟಿ ಬರೋ ತನಕ ಮಿಕ್ಸ್ ಮಾಡ್ಕೋಬೇಕು. ಇದು ಸಕ್ರೆದ ಕ್ವಾಂಟಿಟಿ ಕ್ಯಾರೆಟ್ದು ಟೇಸ್ಟ್ ಮ್ಯಾಗ ಹೋಗುತ್ತೆ. ಕ್ಯಾರೆಟ್ ನಂದಿಲ್ಲಿ ಸ್ವಲ್ಪ ಸ್ವೀಟ್ ಇತ್ತು, ಅದಕ್ಕೆ ನಾ 3 ಕಪ್ ರಸಕ್ಕೆ 1 ಕಪ್ ಸಕ್ರೆ ಹಾಕ್ಕೊಂಡಿನಿ. ಕ್ಯಾರೆಟ್ ಸ್ವೀಟ್ ಇತ್ತು ಇಲ್ಲ ಸಪ್ಪು ಇತ್ತಂದ್ರೆ ಅದು ನೋಡಿಕೊಂಡು ಹೆಚ್ಚು ಕಮ್ಮಿ ಸಕ್ರೆ ಹಾಕೋಬೋದು. ಅರ್ಧ ಕಪ್ ಕಾರ್ನ್ಫ್ಲೋರ್ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಸ್ಲರಿ ಟೈಪ್ ಮಾಡಿಕೊಂಡು ಈ ಮಿಕ್ಸರಿಗೆ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಬೇಕು. ಅದೆಲ್ಲ ಮಿಕ್ಸ್ ಆಗಿದ್ಮ್ಯಾಗ 1 ಚಮಚ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ತುಪ್ಪ ಆಪ್ಷನಲ್, ಅಂದ್ರೆ ತಳ ಅಷ್ಟು ಅಂಟ್ಕೋಬಾರ್ದು, ಸೈಡಿಗೆ ಹತ್ತಬಾರ್ದು ಅಂತ ಅಷ್ಟು. ಮನ್ಯಾಗ ಕಾರ್ನ್ಫ್ಲೋರ್ ಇರಲಿಲ್ಲ ಅಂದ್ರೆ ಅದ್ರ ಬದಲು ಅಕ್ಕಿ ಹಿಟ್ಟು ಯೂಸ್ ಮಾಡ್ಬೋದು. ಅಕ್ಕಿ ಹಿಟ್ಟು ಇದು ಕಾರ್ನ್ಫ್ಲೋರ್ಕಿನ್ನ ಒಂದು 2-3 ಚಮಚ ಸ್ವಲ್ಪ ಜಾಸ್ತಿ ಹೆಚ್ಚಿಗೆ ತೊಗೋಬೇಕು. ಬಟ್ ಅಕ್ಕಿ ಹಿಟ್ಟು ಹಾಕಿದರೆ ಹಿಟ್ಟಿಟ್ಟು ಅಂತ ಟೆಕ್ಸ್ಚರು ಹಿಟ್ಟಿನ ಥರ ಬರುತ್ತೆ, ತಿನ್ಬೇಕನ್ನೋ ಸ್ವಲ್ಪ ಹಿಟ್ಟಿಟ್ಟು ಅನಿಸುತ್ತೆ. ಕಾರ್ನ್ಫ್ಲೋರ್ ಹಾಕಿದ್ರೆ ಒಂಥರ ಗ್ಲಾಸಿ ಟೆಕ್ಸ್ಚರ್ ಬರುತ್ತೆ. ಇಲ್ಲ ಹಾಲಿನ ಪೌಡರ್ ಇದ್ದರೆ ಅಲ್ಟರ್ನೇಟಾಗಿ ಹಾಲಿನ ಪೌಡ್ರನ್ನ ಯೂಸ್ ಮಾಡ್ಬೋದು. ಫುಲ್ ಸ್ವೀಟ್ ರೆಡಿ ಆಗೋ ತನಕ ಮೀಡಿಯಮ್ ಫ್ಲೇಮ್ನಾಗ ಇಟ್ಟನ್ನು ಮಿಕ್ಸ್ ಮಾಡ್ಕೋತಾ ಇರಬೇಕು. ಈ ಮಿಕ್ಸರ್ ಗಟ್ಟಿ ಆಗೋ ತನಕ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಕೈ ಆಡಿಸ್ಕೋತಾ ಇರಬೇಕು. ಕಂಟಿನ್ಯೂಸ್ ಮಿಕ್ಸ್ ಮಾಡ್ಬೇಕಂತೇನಿಲ್ಲ, ನಡುಗೆ ಸ್ವಲ್ಪ ಕೈ ಬಿಟ್ಟು ನಡೀತದ, ತಳೆಯನ್ನು ಅಂಟಂಗಿಲ್ಲ. ನಿಮಗೆ ಕ್ಯಾರೆಟ್ ರಸ ಹಾಕಿ ಬರೀ ಕ್ಯಾರೆಟ್ ವೇಸ್ಟ್ ಆಗುತ್ತಂತಂದ್ರೆ ಡೈರೆಕ್ಟ್ ಕ್ಯಾರೆಟ್ನ ಮಿಕ್ಸಿಗೆ ಹಾಕ್ಕೊಂಡು ಇಲ್ಲಿ ಹಾಕೋಬೋದು. ಅದರ ಟೆಕ್ಸ್ಚರ್ಸ್ ಈ ಥರ ಸ್ಮೂತ್ ಬರೋಂಗಿಲ್ಲ, ಸ್ವಲ್ಪ ರಫ್ ಬರುತ್ತೆ. ಹಿಂಗೆ ಮಿಕ್ಸ್ ಮಾಡ್ಕೋತಿದ್ದಾಗ ಗಟ್ಟಿ ಹಾಕೋತಾ ಬಂದು ತಳ ಬಿಡೋಕೆ ಬರುತ್ತೆ. ಸ್ವಲ್ಪ ಮಿಕ್ಸರ್ ಗಟ್ಟಿಯಾಗಿ ತಳ ಬಿಟ್ಟಾಗನ ಗ್ಯಾಸ್ ಆಫ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಲಾಸ್ಟಿಗೆ ಆರಿದ ಮ್ಯಾಗ ಕಟ್ ಮಾಡ್ಬೇಕಾದ್ರೆ ಶೇಪ್ ಅದು ಕರೆಕ್ಟಾಗಿ ಬರೋಂಗಿಲ್ಲ. ಮಿಕ್ಸರ್ ಈ ಥರ ಗಟ್ಟಿಯಾಗಿ ತಳ ಬಿಟ್ಟಾಗ ಗ್ಯಾಸ್ ಆಫ್ ಮಾಡಬೇಕು. ಆಮೇಲೆ ಒಂದು ಎಣ್ಣೆ ಇಲ್ಲ ತುಪ್ಪ ಸವರಿದ್ದ ಪಾತ್ರೆ ಒಳಗೆ ಈ ಮಿಕ್ಸರ್ನ ಹಾಕೋಬೇಕು. ಆದಷ್ಟು ಮೌಲ್ಡ್ ಇಲ್ಲ ಪಾತ್ರೆನ ಅಗಲಿರೋದು ತೊಗೋಬೇಕು. ಸ್ವಲ್ಪ ಉದ್ದ ದಪ್ಪ ಇರೋದು ತೊಗೊಂಡ್ರೆ ಇದು ಮಿಕ್ಸರ್ ಕಂಪ್ಲೀಟಾಗಿ ಆರಿದ್ಮ್ಯಾಗ ಮ್ಯಾಗ ಆರ್ದಂಗೆ ಕಾಣುತ್ತೆ, ಅದರ ಒಳಗಿನ್ನ ಸ್ವಲ್ಪ ಬಿಸಿ ಇರುತ್ತೆ. ಅವಾಗ ಕಟ್ ಮಾಡ್ಬೇಕಾದ್ರೆ ಶೇಪ್ ಕರೆಕ್ಟ್. ಕಾರ್ನ್ಫ್ಲೋರ್ ಹಾಕಿದ್ರೆ ಬೇಗ ಸೆಟ್ ಆಗುತ್ತೆ, ಅಕ್ಕಿ ಹಿಟ್ಟು ಹಾಕಿದ್ರೆ ಅಷ್ಟು ಬೇಗ ಸೆಟ್ ಆಗೋದಿಲ್ಲ. ಕಂಪ್ಲೀಟಾಗಿ ತಣ್ಣಗೆ ಆರಿದ್ಮ್ಯಾಗ ಪ್ಲೇಟಿಗೆ ಹಾಕ್ಕೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬೋದು. ಅದು ಕಂಪ್ಲೀಟಾಗಿ ಆರಿದ್ದಿಲ್ಲ ಅಂತಂದ್ರೆ ಕಟ್ ಮಾಡಿದಾಗ ಶೇಪನ್ನು ಸರಿ ಬರೋಂಗಿಲ್ಲ. ಹಾಗೇಂದ್ರೆ ಇನ್ನೂ ಆರಿದ್ದಿಲ್ಲ ಅಂತ ಅನಿಸ್ತಂದ್ರೆ ಕಟ್ ಮಾಡಿದ್ಮ್ಯಾಗ ಸ್ವಲ್ಪ ಹೊತ್ತು ಫ್ರಿಜ್ನಾಗ ಬೇಕಾದರೆ ಇಡ್ಬೋದು, ಸ್ವಲ್ಪ ಸೆಟ್ ಆಗುತ್ತೆ. ನೋಡ್ಬೋದು ನೀವು ಇಲ್ಲಿ ಸ್ವೀಟ್ ಸಾಫ್ಟಾಗಿ ಎಷ್ಟು ಚಂದ ಟೆಕ್ಸ್ಚರ್ ಬಂದದಂತ. ರಸ ಹಾಕಿದರೆ ಈ ಥರ ಪ್ಲೇನ್ ಟೆಕ್ಸ್ಚರ್ ಬರುತ್ತೆ. ನೀವು ಡೈರೆಕ್ಟ್ ಕ್ಯಾರೆಟ್ನ ಹಾಕಿದ್ರೆ ಸ್ವಲ್ಪ ರಫ್ ಬರುತ್ತೆ. ಭಾಳ ಕಡಿಮೆ ಸಾಮಗ್ರಿ ಬಳಸಿ ಈಸಿಯಾಗಿ ಹೆಂಗೆ ಮಾಡೋದು ಅಂತ ತೋರಿಸೀನಿ. ಮನ್ಯಾಗ ಅವು ಏನಾರು ಇರಲಿಲ್ಲ ಅಂದ್ರೆ ಅಲ್ಟರ್ನೇಟ್ ಏನು ಯೂಸ್ ಮಾಡ್ಬೇಕಂತನೂ ಹೇಳೀನಿ. ನೀವು ಇದನ್ನ ಮನ್ಯಾಗ ಒಂದು ಸತಿ ಟ್ರೈ ಮಾಡಿರಿ, ಹೆಂಗೆ ಬಂತಂತ ಕಮೆಂಟ್ನಾಗ ಹೇಳಿರಿ. ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ, ಹಂಗಾರೆ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.